ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ SR ಟೆಕ್ ವರ್ಲ್ಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಅಟೆಸ್ಟೇಷನ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ. ಯಾರೆಲ್ಲ ಅಟೆಸ್ಟೇಷನ್ ಮಾಡಿಸ್ಬೇಕು ಮತ್ತು ಹೇಗೆ ಮಾಡಿಸ್ಬೇಕು, ಅದಾದಮೇಲೆ ಅದರಿಂದ ಅಪ್ಲೋಡ್ ಮಾಡಿದ್ಮೇಲೆ ಏನಾದರೂ ಅಲ್ಲಿ ನಮಗೆ ಡಾಕ್ಯುಮೆಂಟ್ಸ್ ತೋರಿಸ್ತಾ ಇಲ್ಲ ಅಥವಾ ಅಪ್ಲೋಡ್ ಮಾಡಿರೋದು ಫೇಲ್ ಅಂದರೆ ಏನು ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾಗಿರುತ್ತೆ, ಸೊ ನಿಮಗೆ ಸ್ಟೆಪ್ 3ಯಲ್ಲಿ ಅಟೆಸ್ಟೇಷನ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಆ ಸ್ಟೆಪ್ ಯಾರಿಗೆಲ್ಲ ಅಪ್ಲಿಕೇಬಲ್ ಅಂದರೆ, ಪೇರೆಂಟ್ ಏನಾದರೂ ಗೌರ್ನಮೆಂಟ್ ಎಂಪ್ಲಾಯಿ ಆಗಿದ್ದರೆ ಅವರು ಅಟೆಸ್ಟೇಷನ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ ಥರ ನಿಮ್ಮದು ಅಡ್ಮಿಷನ್ ಅಥವಾ ಬೋನೋಫೈಡ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ನೀವೇನಾದರೂ ಅದರ್ ಸ್ಟೇಟಲ್ಲಿ ಓದ್ಬಿಟ್ಟು ನೆಕ್ಸ್ಟ್ ಎಜುಕೇಷನ್ ಏನಾದರೂ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀರಿ ಅಂದರೆ ಆವಾಗ ನೀವು ಮಾಸ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ ಥರ SSLC ಮಾಸ್ ಕಾರ್ಡ್, PU ಮಾಸ್ ಕಾರ್ಡ್, ಮತ್ತು ನೀವೇನಾದರೂ CBSE ಮತ್ತು ICSE ಆಗಿದ್ದರೆ ನೀವು ಅಡ್ಮಿಷನ್ ಸರ್ಟಿಫಿಕೇಟ್ ಅಥವಾ ಬೋನಫೈಡ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ NIOS 10th ಮಾಸ್ ಕಾರ್ಡ್. ಸೊ ಈ ಲಿಸ್ಟಲ್ಲಿ ಇದ್ದಾರಲ್ಲ, ಸೊ ಇವರಷ್ಟೇ ಮಾತ್ರ ಅಟೆಸ್ಟೇಷನ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಮೊದಲನೆಯದಾಗಿ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಸ್ಟೆಪ್ 3ಯಲ್ಲಿ ಅಟೆಸ್ಟೇಷನ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಇಲ್ಲ ಅಂದರೆ ನೀವಿಲ್ಲಿ ಗಮನಿಸ್ತಾ ಇರ್ಬೋದು. ಸೊ ನಾನಿವಾಗ SSPಯಲ್ಲಿ ಲಾಗಿನ್ ಆಗಿದ್ದೀನಿ. ಸೊ ಇಲ್ಲಿ ಮೇಲ್ಗಡೆ ನೀವು ಗಮನಿಸ್ತಾ ಇದ್ದರೆ ಅಪ್ಲೋಡ್ ಅಟೆಸ್ಟೇಷನ್ ಡಾಕ್ಯುಮೆಂಟ್ ಅಂತ ನಿಮಗೆ ಒಂದು ಆಪ್ಷನ್ ಇರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಇಷ್ಟು ಆಪ್ಷನ್ಸ್ ಬರುತ್ತೆ. ಸೊ ಇಲ್ಲಿರೋದನ್ನ ನಾನು ಹೇಳ್ಬಿಡ್ತೀನಿ ನೋಡಿ. ಪೇರೆಂಟ್ ಸ್ಯಾಲ್ರಿ ಸರ್ಟಿಫಿಕೇಟ್, ಡಿಫೆನ್ಸ್ ಸರ್ವಿಸ್ ಸರ್ಟಿಫಿಕೇಟ್, ಸ್ಟೇ ಫಂಡ್ ಆ್ಯಂಡ್ ನಾನ್ ಪ್ರಾಕ್ಟೀಸಿಂಗ್ ಸರ್ಟಿಫಿಕೇಟ್, ಅಡ್ಮಿಷನ್ ಆರ್ ಬೋನಫೈಡ್ ಸರ್ಟಿಫಿಕೇಟ್, ಪ್ರೀವಿಯಸ್ ಇಯರ್ ಮಾಸ್ ಕಾರ್ಡ್ ಶೀಟ್ ಆರ್ ಪ್ರಮೋಷನ್ ಸರ್ಟಿಫಿಕೇಟ್, ಪ್ರೀವಿಯಸ್ ಇಯರ್ ಕ್ವಾಲಿಫೈಯಿಂಗ್ ಕೋರ್ಸ್ ಮಾಸ್ ಕಾರ್ಡ್ ಅದರ್ ಸ್ಟೇಟ್ ಅವರು ಇದು. ಅದಾದಮೇಲೆ SSLC ಮಾಸ್ ಕಾರ್ಡ್, PUC ಮಾಸ್ ಕಾರ್ಡ್. ಸೊ ಇಲ್ಲಿ 10th ಮಾಸ್ ಕಾರ್ಡ್ ಮತ್ತು PUC ಮಾಸ್ ಕಾರ್ಡ್ ಅಂತ ಇದೆಯಲ್ಲ, ಸೊ ಇದು ಯಾರೆಲ್ಲ 2004ಗಿಂತ ಹಿಂದ್ಗಡೆ ಯಾರೆಲ್ಲ 10th ಮತ್ತು PU ಮಾಡಿರ್ತಾರೆ ಆ ಒಂದು ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಯಾವುದನ್ನು ಅಪ್ಲೋಡ್ ಮಾಡೋಗಿಲ್ಲ. ಆಮೇಲೆ ಅಡ್ಮಿಷನ್ ಸರ್ಟಿಫಿಕೇಟ್ ಆರ್ ಬೋನಫೈಡ್ ಸರ್ಟಿಫಿಕೇಟ್ ಫಾರ್ CBSE ಆರ್ ICSE. ಅದಾದಮೇಲೆ NIOS 10th ಮಾಸ್ ಕಾರ್ಡ್. ನೀವು ಯಾವ ಒಂದು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕು, ಸೊ ಆ ಒಂದು ಸರ್ಟಿಫಿಕೇಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನಾನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ ನಿಮಗೆ. ಪೇರೆಂಟ್ ಸ್ಯಾಲ್ರಿ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಪೇರೆಂಟ್ ಸ್ಯಾಲ್ರಿ ಸರ್ಟಿಫಿಕೇಟ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಈ ಥರ ಬರುತ್ತೆ. ಸೊ ಇಲ್ಲಿ ನಿಮಗೆ ಎಂಟರ್ ದಿ ಅಕಾಡೆಮಿಕ್ ಇಯರ್ ಅಂತ ಇರುತ್ತೆ. ಸೊ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ, ನೀವು ಯಾವ ಇಯರಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತೀರಾ ಅದು. ಸೊ ನೀವು ಅದನ್ನೇ ಎಡಿಟ್ ಮಾಡೋಕ್ಕಾಗಲ್ಲ. ಅದಾದಮೇಲೆ ನಿಮ್ಮ ಸ್ಟೂಡೆಂಟ್ ID ಇರುತ್ತೆ. ನೆಕ್ಸ್ಟು ಸೆಲೆಕ್ಟ್ ಡಾಕ್ಯುಮೆಂಟ್ ಟೈಪ್ ಅಂತ ಇರುತ್ತೆ. ಸೊ ಅಲ್ಲಿ ಆಟೋಮೆಟಿಕ್ಕಾಗಿ ಪೇರೆಂಟ್ ಸ್ಯಾಲ್ರಿ ಸರ್ಟಿಫಿಕೇಟ್ ಅಂತ ಇರುತ್ತೆ, ಯಾಕಂದರೆ ನಾವು ಮೇಲ್ಗಡೆ ಪೇರೆಂಟ್ ಸ್ಯಾಲ್ರಿ ಸರ್ಟಿಫಿಕೇಟ್ ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಅದಾದಮೇಲೆ ಇಲ್ಲಿ ನಿಮಗೆ ಎಂಟರ್ ಪೇರೆಂಟ್ ನೇಮ್ ಅಂತ ಇದೆ. ಸೊ ನಿಮ್ಮ ತಂದೆ ಅಥವಾ ತಾಯಿ ಯಾರು ಗೌರ್ನಮೆಂಟ್ ಜಾಬಲ್ಲಿ ಇರ್ತಾರೆ ಅವರ ಒಂದು ನೇಮ್ನ ಎಂಟರ್ ಮಾಡಬೇಕಾಗುತ್ತೆ. ಯಾರ್ದು ಸ್ಯಾಲ್ರಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡ್ತಾ ಇರ್ತೀರಾ ಅವ್ರದ್ದು. ಸೊ ಇವಾಗ ನಾನಿಲ್ಲಿ ಎಂಟರ್ ಮಾಡ್ಕೋತಾ ಇದ್ದೀನಿ. ಸೊ ಎಂಟರ್ ಮಾಡ್ಕೊಂಡಾದ್ಮೇಲೆ ಎಂಟರ್ ಪೇರೆಂಟ್ ಡೆಸಿಗ್ನೇಷನ್, ಅಂದರೆ ನಿಮ್ಮ ತಂದೆ ಅಥವಾ ತಾಯಿ ಯಾರು ಅವ್ರು ಗೌರ್ನಮೆಂಟ್ ಜಾಬಲ್ಲಿದ್ದಾರೆ, ಸೊ ಅವರ ಒಂದು ಡೆಸಿಗ್ನೇಷನ್ ಏನಿರುತ್ತೆ ಅದನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಎಂಟರ್ ಮಾಡ್ಕೋತಾ ಇದ್ದೀನಿ. ಸೊ ಎಂಟರ್ ಮಾಡಾದಮೇಲೆ ಎಂಟರ್ ಆಫೀಸ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ಸೊ ನಿಮ್ಮ ತಂದೆ ತಾಯಿ ಎಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಸೊ ಆ ಒಂದು ಆಫೀಸ್ ಅಡ್ರೆಸ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ನಾನು ಎಂಟರ್ ಮಾಡ್ಕೋತಾ ಇದ್ದೀನಿ. ಸೊ ಎಂಟರ್ ಮಾಡಾದಮೇಲೆ ನೆಕ್ಸ್ಟು ನಿಮಗೆ ಇಲ್ಲಿ ಎಂಟರ್ ಆ್ಯನ್ಯುವಲ್ ನೆಟ್ ಸ್ಯಾಲ್ರಿ, ಅಂದರೆ ನಿಮ್ಮ ಪೇರೆಂಟ್ಸ್ಗೆ ಪರ್ ಇಯರ್ಗೆ ಎಷ್ಟು ಸ್ಯಾಲ್ರಿ ಬರ್ತಾಯಿದೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಎಂಟರ್ ಮಾಡ್ಕೋತಾ ಇದ್ದೀನಿ. ಸೊ ಎಂಟರ್ ಮಾಡಾದಮೇಲೆ ಡೇಟ್ ಆಫ್ ಇಶ್ಯೂ ಆಫ್ ಸರ್ಟಿಫಿಕೇಟ್ ಅಂತ ಇದೆ. ಪೇರೆಂಟ್ಸ್ದು ಯಾವಾಗ ಸ್ಯಾಲ್ರಿ ಸರ್ಟಿಫಿಕೇಟ್ದು ಬಂದಿರುತ್ತಲ್ಲ, ಸೊ ನಿಮಗೆ ಅಲ್ಲಿ ಸ್ಯಾಲ್ರಿ ಸರ್ಟಿಫಿಕೇಟಲ್ಲಿ ಡೇಟ್ ಇರುತ್ತೆ. ಸೊ ಆ ಒಂದು ಸ್ಯಾಲ್ರಿ ಸರ್ಟಿಫಿಕೇಟ್ ಇಲ್ಲಿರೋ ಡೇಟ್ನೇ ನೀವು ಎಂಟರ್ ಮಾಡಬೇಕಾಗುತ್ತೆ. ಸಪೋಸ್ ನೀವೇನಾದರೂ ತಪ್ಪಾಗಿ ಎಂಟರ್ ಮಾಡಿದರೆ ನಿಮ್ಮ ಒಂದು ಅಟೆಸ್ಟೇಷನು ರಿಜೆಕ್ಟ್ ಆಗ್ಬೋದು ಮತ್ತು ಸ್ಕಾಲರ್ಶಿಪ್ ಕೂಡ ಬರದೇ ಇರೋ ಥರ ಆಗುತ್ತೆ. ಅದೇ ಥರ ನೀವು ಇಲ್ಲಿ ನೆಟ್ ಸ್ಯಾಲರಿ ಆಗಿರ್ಬೋದು, ಆಫೀಸ್ ಅಡ್ರೆಸ್ ಆಗಿರ್ಬೋದು, ಮತ್ತು ಪೇರೆಂಟ್ ಡೆಸಿಗ್ನೇಷನ್ ನೇಮ್
ಇದರಲ್ಲಿ ಯಾವುದೇ ಒಂದು ಮಾಹಿತಿನ ನೀವು ತಪ್ಪಾಗಿ ಎಂಟರ್ ಮಾಡಿದ್ರು ಕೂಡ ನಿಮಗೆ ಸ್ಕಾಲರ್ಶಿಪ್ನ ರಿಜೆಕ್ಟ್ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಂದು ಸಣ್ಣ ಕಾರಣಕ್ಕೋಸ್ಕರ ನೀವು ಸ್ಕಾಲರ್ಶಿಪ್ನ ಕಳ್ಕೊಬೇಡಿ. ಸೊ ನೀಟಾಗಿ ನೋಡಿಕೊಂಡು ನೀವು ಇದನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಡೇಟ್ ಆಫ್ ಇಶ್ಯೂ ಆಫ್ ಸರ್ಟಿಫಿಕೇಟ್ದು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಸೆಲೆಕ್ಟ್ ಮಾಡಬೇಕಾದ್ರೆ ಇಲ್ಲಿ ನಿಮಗೆ ಇಲ್ಲಿ ಸೈಡಲ್ಲಿ ಕ್ಯಾಲೆಂಡರ್ ಥರ ಇರುತ್ತೆ ನೋಡಿ. ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಯರ್ಸ್ ತೋರಿಸುತ್ತೆ. ಸೊ ಯಾವ ಒಂದು ವರ್ಷ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಾನು 2025 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಡಿಸೆಂಬರ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ನಿಮಗೆ ಡೇಟ್ ಯಾವ್ದು ಬೇಕು ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಇಲ್ಲಿ ಡೇಟು ಫೆಚ್ ಆಗುತ್ತೆ. ಅದಾದಮೇಲೆ ನೀವು ಇಲ್ಲಿ ಅಪ್ಲೋಡ್ ಸರ್ಟಿಫಿಕೇಟ್ ಫೈಲ್, ಅಪ್ಲೋಡ್ PDF ಫೈಲ್ ಓನ್ಲಿ. ಸೊ ನೀವಿಲ್ಲಿ PDF ಅಲ್ಲೇ ಅಪ್ಲೋಡ್ ಮಾಡಬೇಕು. ಸಪೋಸ್ ನೀವೇನಾದರೂ JPG ಅಥವಾ ಇಮೇಜ್ ಫಾರ್ಮೇಟಲ್ಲಿ ಏನಾದರೂ ಅಪ್ಲೋಡ್ ಮಾಡ್ತಂದರೆ ಸೊ ಆವಾಗ ಇದು ತಗೊಳ್ಳೋದಿಲ್ಲ. ಸಪೋಸ್ ಏನಾದರೂ ತಗೊಂಡ್ರೂ ಕೂಡ ನಿಮ್ಮದು ರಿಜೆಕ್ಟ್ ಆಗಿಬಿಡುತ್ತೆ ಸ್ಕಾಲರ್ಶಿಪ್ಪು. ಸೊ ಅದಕ್ಕೋಸ್ಕರ ನೀವು ಅಪ್ಲೋಡ್ ಮಾಡಬೇಕಾದ್ರೆ PDF ಫೈಲಲ್ಲೇ ನೀವು ಅಪ್ಲೋಡ್ ಮಾಡಬೇಕು. ಸೊ ನಾನು ಆಲ್ರೆಡಿ PDF ಫೈಲ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಅದನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಸ್ಯಾಲ್ರಿ ಸರ್ಟಿಫಿಕೇಟ್ 1.pdf ಅಂತ ಇದೆ. ಸೊ ನಾನು PDFಲ್ಲಿ ಸ್ಯಾಲ್ರಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದಾದಮೇಲೆ ಇಲ್ಲಿ ವ್ಯೂ ಫೈಲ್ ಅನ್ನೋದ್ರ ಮೇಲೆ ನೀವು ಬೇಕಾದರೆ ಕ್ಲಿಕ್ನ ಮಾಡಿಕೊಂಡು ಸೊ ನೀವು ಅಪ್ಲೋಡ್ ಮಾಡಿರೋದನ್ನ ಒಂದು ಸಾರಿ ಚೆಕ್ ಮಾಡ್ಬೋದು. ಸೊ ಅಪ್ಲೋಡ್ ಮಾಡಿ ವ್ಯೂ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಗ್ರೀನ್ ಕಲರಲ್ಲಿ ಅಪ್ಲೋಡೆಡ್ ಫೈಲ್ ಅಂತ ನಿಮ್ಮ ಒಂದು ಆ ಫೈಲ್ ನೇಮ್ನ ತೋರಿಸುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಪ್ಲೀಸ್ ಎನ್ಶೋರ್ ದಟ್ ದ ಡಾಕ್ಯುಮೆಂಟ್ಸ್ ಯು ಆರ್ ಅಪ್ಲೋಡಿಂಗ್ ಫಾರ್ ಅಟೆಸ್ಟೇಷನ್ ಆರ್ ಕರೆಕ್ಟ್, otherwise your application will be rejected by the concerned department verification officer and your scholarship application will not be route to the concerned department for verification. ಸೊ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ನೀವು ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನೀವು ಅಪ್ಲೋಡ್ ಮಾಡ್ತಾ ಇರೋಂಥ ಈ ಡಾಕ್ಯುಮೆಂಟು ಕರೆಕ್ಟಾಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡಿ ಅಂತ ಇಲ್ಲಿ ನೋಟಿಫೈ ಮಾಡ್ತಾ ಇದ್ದಾರೆ. ಸಪೋಸ್ ನೀವೇನಾದರೂ ಮಾಹಿತಿನ ತಪ್ಪಾಗಿ ಎಂಟರ್ ಮಾಡಿ ನೀವೇನಾದರೂ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ನ ಅವರು ರಿಜೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ನಿಮ್ಮ ಸ್ಕಾಲರ್ಶಿಪ್ಪು ಕೂಡ ಯಾವುದೇ ಕಾರಣಕ್ಕೂ ಬರಲ್ಲ, ಅಪ್ಲಿಕೇಶನ್ ಫುಲ್ಲಾಗಿ ರಿಜೆಕ್ಟ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ನಿಮಗೆ ಇಲ್ಲಿ ಪಾಪಪ್ ಮೆಸೇಜ್ ಫಸ್ಟು ಬರುತ್ತೆ. ಸೊ ನೀವೇನಾದರೂ ಓಕೆ ಅಂತ ಕೊಟ್ಟರೆ ಡೈರೆಕ್ಟು ನಿಮ್ಮದು ಅಟೆಸ್ಟೇಷನ್ ಡಾಕ್ಯುಮೆಂಟು ಸಬ್ಮಿಟ್ ಆಗುತ್ತೆ. ಸಪೋಸ್ ನೀವೇನಾದರೂ ಕ್ಯಾನ್ಸಲ್ ಅಂತ ಕೊಟ್ಟರೆ ನೀವೇನಾದರೂ ತಪ್ಪು ಮಾಡಿದ್ದೀರಾ ಏನಂತ ಇಲ್ಲಿ ಒಂದು ಸರಿ ಚೆಕ್ ಮಾಡಿಕೊಂಡು ಆಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ. ಯಾಕಂದರೆ ನೀವೇನಾದರೂ ತಪ್ಪಾಗಿದ್ದು ಒಂದೇ ಸಾರಿ ನೀವು ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಸೊ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಸೊ 2 ಸಾರಿ ಕ್ರಾಸ್ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಒಂದು ಅಟೆಸ್ಟೇಷನ್ ಡಾಕ್ಯುಮೆಂಟು ಸಬ್ಮಿಟ್ ಆಗುತ್ತೆ. ಸೊ ಸಬ್ಮಿಟ್ ಆದಮೇಲೆ ನೀವು ಇಲ್ಲಿ ವೀವ್ ಅಪ್ಲೋಡೆಡ್ ಅಟೆಸ್ಟೇಷನ್ ಡಾಕ್ಯುಮೆಂಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ನಿಮ್ಮ ಒಂದು ಡಾಕ್ಯುಮೆಂಟ್ನ ನೀವು ಚೆಕ್ ಮಾಡ್ಕೋಬೋದು. ಸೊ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಯಾರಿಗೆಲ್ಲ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅಥವಾ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಯಾರೆಲ್ಲ ಸ್ಕಾಲರ್ಶಿಪ್ಗೆ ಇನ್ನೂ ಅಪ್ಲೈ ಮಾಡಿಲ್ಲ ಸೊ ದಯವಿಟ್ಟು ಅಪ್ಲೈ ಮಾಡಿ. ಅದೇ ಥರ ನಿಮಗೆ ಏನಾದರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಅಥವಾ ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.